ನಾಳೆ ಕಾಂಗ್ರೆಸ್ ಎಲ್ಪಿ ಸಭೆ ಇದೆ, ನಾಳೆ ಬಿಜೆಪಿ ಇದು ಎಲ್ಪಿ ಮೀಟಿಂಗ್ ಇದೆ. ಈಗ ನೀವು ನಾಳೆ ಹೋಗ್ತೀರಾ ನಾಡ್ದು ಹೋಗ್ತೀರಾ? ಯಾಕಂದ್ರೆ ಹೋದ್ ಸರಿ ಕಾಂಗ್ರೆಸ್ಗೆ ಹೋಗಿದ್ರಿ, ಹಾಗಾಗಿ ಹೋದ್ ಸರಿನೂ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಹೋಗಿರ್ಲಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಹೋಗಿರ್ಲಿಲ್ಲ. ಭಾರತೀಯ ಜನತಾ ಪಕ್ಷದವರು ಕೂಡ ಶಾಸಕಾಂಗ ಸಭೆ ಇತ್ತು. ಆ ಸಭೆಗೆ ಅಟೆಂಡ್ ಮಾಡಿ ಭಾರತೀಯ ಜನತಾ ಪಕ್ಷದ ಸಭೆಯಲ್ಲಿ ಊಟ ಮಾಡಿದ್ದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಭಾಗವಹಿಸದೆ ಅವರು ಔತಣಕೂಟಕ್ಕೆ ಆಹ್ವಾನ ಮಾಡಿದ್ರು, ಔತಣಕೂಟಕ್ಕೆ ಹೋಗಿದ್ರು. ಈ ಸರಿ ಯಾರು ಕೂಗ್ತಾರೆ ಔತಣಕೂಟಕ್ಕೆ, ಅದಕ್ಕೂ ಶಾಸಕಾಂಗ ಸಭೆಗೂ ಏನು ಸಂಬಂಧ ಇಲ್ಲ. ಶಾಸಕಾಂಗ ಸಭೆಯವರು ಕೂಗಿದ್ರೆ ಹೋಗ್ತೀನಿ, ಔತಣಕೂಟಕ್ಕೆ ಇನ್ನು ಯಾರು ಕೂಗಿಲ್ಲ, ಕೂಗಿದ್ರೆ ಹೋಗ್ತೀನಿ. ನನಗಿನ್ನೂ ಬಂದಿಲ್ಲ, ಬಂದೆ ಅವರು ಕೂಗಿದ್ರೆ ಹೋಗ್ತೀನಿ. ಅಧ್ಯಕ್ಷತ್ರ ನಾನು ಏನು ಚರ್ಚೆ ಮಾಡಲಿಲ್ಲ. ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ, ಯಾರು ನಿಮ್ಮ ಮುಂದೆ ಮಾತನಾಡ್ತಾರೆ, ಹಿಂದೆ ಹೈಕಮಾಂಡಲ್ಲಿ ಲೆಟರ್ ಬರೀತಾರೆ, ಪ್ರೆಸ್ನವ್ರಿಗೆ ಹೋಗಿ ಒಂದು ಹೇಳ್ತಾರೆ. ಪಕ್ಷದ ಹುದ್ದೆ ಎಲ್ಲವನ್ನ MLA, MLC, MP, ಚೇರ್ಮನ್ನು, ಮುಖ್ಯಮಂತ್ರಿ, ಸೆಂಟ್ರಲ್ ಮಿನಿಸ್ಟರ್ಸು ಎಲ್ಲ ಅನುಭವ ಮಾಡಿಕೊಂಡಂಥವರು ಕೂಡ ಅವರ ಪಕ್ಷ ವಿರೋಧ ಚಟುವಟಿಕೆ ಆಗೋದಲ್ಲ, ಅದನ್ನ ಫಸ್ಟು ನಿಯಂತ್ರಣ ಮಾಡಿ ಅಂತ ಹೇಳಿದೆ. ತಪ್ಪೇನಿದೆ? ಸುಮ್ಮನೆ ಫೋಕಸ್ ಶೋ ಕೊಡ್ತಾರೆ. ಈಗೆಲ್ಲ ಅವ್ರದ್ದು ಮುಗಿದೋಗಿದೆ. ಈಗ ಪಕ್ಷಕ್ಕೆ ಅಡ್ವೈಸ್ ಮಾಡೋದು, ಕಾರ್ಯಕರ್ತರಿಗೆ ಅಡ್ವೈಸ್ ಮಾಡೋದು. ಅಧಿಕಾರದಲ್ಲಿ ಇದ್ದಾಗ ಯಾಕೆ ಮಾಡಲಿಲ್ಲ ಅವೆಲ್ಲ? ಕಾರ್ಯಕರ್ತರು ಯಾಕೆ ನೆನಪಾಗಲಿಲ್ಲ? ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ ಹೋಗಿ? ನಮ್ಮ ಹತ್ರನೇ ಎಷ್ಟೋ ಸಾರಿ ಕೆಲವು ಸಾರಿ ಮಾತನಾಡವ್ರೆ ಅಲ್ವಾ? ಹಂಗೆ ಫಸ್ಟ್ ಅಂಥವ್ರಿಗೆ ನೀವು ಕ್ರಮ ತೆಗೆದುಕೊಳ್ಳಿ. ಆಮೇಲೆ ನಮ್ಮಂತರ ಇಲ್ಲಪ್ಪ, ನಮ್ಮನ್ನು ಬೆದರಿಸೋದೇನೆ. ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಕ್ಕೆ ಹೋಗಬೇಡಿ. ದೊಡ್ಡವರು ಮುಖ್ಯಮಂತ್ರಿಗಳಾಗಿ ಪದವಿ ಯಾರು ಅನುಭವಿಸಿ ಅವರು ಎಲ್ಲನೂ ಡ್ಯಾಮೇಜ್ ಮಾಡ್ತಿದಾರಲ್ಲ, ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಸೆಟರೇಟ್ ಆಗುತ್ತೆ. ಮಾನಸಿಕವಾಗಿ ಎಲ್ಲಿದ್ದೀರಿ ಸರ್? ಈಗ ಮಾನಸಿಕವಾಗಿ ಎಲ್ಲಿದ್ದೀರಿ? ಮಾನಸಿಕವಾಗಿ ಬೆಳಗಾವಿ ವಿಕಾಸಸೌಧದಲ್ಲಿ ಇದ್ದೀನಿ. ಮಾನಸಿಕವಾಗಿ ಕಾಂಗ್ರೆಸ್ ಅಲ್ಲಿದ್ದೀರಾ, ಬಿಜೆಪಿ ಎಲ್ಲಿದ್ದೀರಾ ಅಂತ? ಮಾನಸಿಕವಾಗಿ ಮನಸ್ಸು ಎಲ್ಲಿದೆ ಅಂತ? ಮನಸ್ಸು ಯಾರು ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅಲ್ಲಿರ್ತದೆ. ಕೊಡ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಕೊಡ್ಬೇಕಲ್ಲ? ಹೌದು. ಈಗ ಪ್ರೆಸೆಂಟ್ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆ ಇದೆ. ಅನುದಾನ ಕೊಡ್ತಿದ್ದಾರೆ. ಕೊಡ್ಲಿ ಅಂತೇಳಿ ಅವ್ರ ಕಡೆನೂ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ. ಅನುದಾನ ಕೊಡ್ತಾ ಇದ್ದಾರೆ, ಯಾವುದು ತಾಪತ್ರೆ ಮಾಡ್ತಾ ಇಲ್ಲ. ನಾನು ಆರಾಮಾಗಿದ್ದೀನಿ. ಬಿಜೆಪಿಯವ್ರಿಗೆ ಅದು ಯಾವುದು ನೆಸೆಸಿಟಿ ಇಲ್ಲ. ಅವ್ರು ಯಾವುದು ನನ್ನನ್ನು ಇಲ್ಲ. ಅವ್ರದ್ದು ರಾಮಮೂರ್ತಿದು ಏನಿಲ್ಲ. ರಾಮಮೂರ್ತಿದು ನಾನೇ ಉಪಮುಖ್ಯಮಂತ್ರಿಗಳು ಕೇಳಿ, ಅವನು ಭಾಳ 30-40 ವರ್ಷದಿಂದ ಹೋರಾಟ ಮಾಡಿಕೊಂಡು ಕಾರ್ಪೊರೇಟರ್ ಆಗಿ, ಸಂಘದ ಅಧ್ಯಕ್ಷ ಆಗಿ, ಏನೇನೋ ಕೆಲಸ ಆಗಿ ಬಂದಿದ್ದಾನೆ. ಅವನಿಗೆ 10 ಕೋಟಿ ತಡಿಬೇಡಿ ಕೊಡಿ. ಪಾಪ ಅವನು ಜೀವನದಲ್ಲಿ ಕಷ್ಟಪಟ್ಟು ಬಯಲು ಬಂದಿದ್ದಾನೆ. ಅವನಿಗೆ ತಡಿಬೇಡಿ ಸರ್. ಈಗ ನಾನು 646 ಕೋಟಿ ಕೊಟ್ಟಿದ್ದಾನೆ. ಈಗ ಅವನಿಗೂ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೋಟಿ ಕೊಡುವಾಗ 10 ಕೋಟಿ ಯಾಕೆ? ಅದನ್ನು ರಾಮಮೂರ್ತಿ ಕೊಡಿ ಸರ್ ಅಂತ ಹೇಳಿದ್ದೆ. ಓಕೆ, ಥ್ಯಾಂಕ್ ಯು. ಓಕೆ.